ರಾಜ್ಯದ ಧೂಮಪಾನಿಗಳೇ ಎಚ್ಚರ ಎಚ್ಚರ. ಸಿಗರೇಟ್ ಸೇದಬೇಡಿ, ಕ್ಯಾನ್ಸರ್ ಬರುತ್ತೆ ಅಂದ್ರು ನೀವೇನು ಸೇದೋದು ಬಿಡಲ್ಲ ಅಲ್ವಾ? ಆದರೆ ಪಬ್ಲಿಕ್ನಲ್ಲಿ ಸಿಗರೇಟ್ ಸೇದೋಕ್ಕೂ ಮುಂಚೆ ಜೇಬಲ್ಲಿ 1,000 ರೂಪಾಯಿ ಇಟ್ಕೊಳ್ಳಿ. ಯಾರ್ಯಾರೆಲ್ಲ ಸಿಗರೇಟ್ ಸೇದ್ತಿರೋ ಅಲರ್ಟ್ ಆಗಿರಿ ನೀವು. ಸಿಗರೇಟ್ ಸೇದಬೇಡಿ, ಕ್ಯಾನ್ಸರ್ ಬರುತ್ತೆ ಅಂದರೆ ಬಿಟ್ಬಿಡ್ತೀರಾ? ಸಿಗರೇಟ್ ಪ್ಯಾಕ್ ಮೇಲೆ ದೊಡ್ಡದಾಗಿ ಬೋರ್ಡ್ ಇರುತ್ತಲ್ಲ, ಅದೇನು ನೋಡಿದ ತಕ್ಷಣ ಭಯ ಆಗ್ಬಿಡುತ್ತಾ? ಆಗಲ್ವಲ್ಲ, ಸೇತಾನೇ ಇದ್ದೀರಿ. ಆದರೆ ಪಬ್ಲಿಕ್ನಲ್ಲಿ ಸಿಗರೇಟ್ ಸೇದೋಕ್ಕೂ ಮುಂಚೆ ಜೇಬಲ್ಲಿ 1,000 ರೂಪಾಯಿ ಇದೆಲ್ಲ ನೋಡ್ಕೊಳ್ಳಿ. ಹೌದು, ಇನ್ನು ಮುಂದೆ ಸಾರ್ವಜನಿಕವಾಗಿ ದಮ್ ಹೊಡೆದ್ರೆ 1,000 ರೂಪಾಯಿ ಫೈನ್. ಸ್ಮೋಕಿಂಗ್ ಝೋನ್ ಬಿಟ್ಟು ಬೇರೆ ಕಡೆ ಹೋಗಿ ಬಿಟ್ರು 1,000 ರೂಪಾಯಿ ಹೋಗಿ ಗ್ಯಾರಂಟಿ. 200 ರೂಪಾಯಿ ಇದ್ದಂಥ ಫೈನನ್ನ 1,000 ರೂಪಾಯಿಗೆ ಏರಿಸಿದೆ ಸರ್ಕಾರ. ಸದನದಲ್ಲಿ ಸಿಗರೇಟು ತಿದ್ದುಪಡಿ ವಿಧೇಯಕಕ್ಕೆ ಅನುಮೋದನೆ ದೊರೆತಿದೆ. ಕೆಲವೊಂದು ತಿದ್ದುಪಡಿ ಮಾಡಲಾಗಿದೆ. ಸಾರ್ವಜನಿಕವಾಗಿ ಬೀಡಿ ಸಿಗರೇಟ್ ಸೇದಿದ್ರೆ 1,000 ರೂಪಾಯಿ ದಂಡ ಫಿಕ್ಸ್. ಕಟ್ಟಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಜೈಲಿಗೆ ಹಾಕ್ತಾರಷ್ಟೇ. ಮ್ಯಾಕ್ಸಿಮಮ್ ಅಂದ್ರೆ 20 ರೂಪಾಯಿ ಸಿಗರೇಟ್ಗೆ 1,000 ರೂಪಾಯಿ ಕೊಡಬೇಕಾಗತ್ತೆ ನೋಡಿ. 20 ರೂಪಾಯಿಗೆ 1,000 ರೂಪಾಯಿ ದಂಡವನ್ನ ತೆರಬೇಕು. ಸಾರ್ವಜನಿಕವಾಗಿ ಸಿಗರೇಟ್ಗಳನ್ನು ಸೇದೋದಕ್ಕೆ ಅವಕಾಶ ಇಲ್ಲ. ಸಿಗರೇಟುಗಳು ಮತ್ತು ಇತರ ತಂಬಾಕು ಉತ್ಪನ್ನಗಳ ಜಾಹೀರಾತು ನಿಷೇಧ ಮತ್ತು ವ್ಯಾಪಾರ ಮತ್ತು ವಾಣಿಜ್ಯ, ಉತ್ಪಾದನೆ, ಸರಬರಾಜು ಮತ್ತು ವಿತರಣೆಯ ವಿನಿಮಯದ ಕರ್ನಾಟಕ ತಿದ್ದುಪಡಿ ವಿಧೇಯಕ 2024ರ ಮೇಲಿನ ಪ್ರಸ್ತಾವನೆಯನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು. ಈ ವಿಧೇಯಕನ ನಾವು ತಂದಿರತಕ್ಕಂಥದ್ದು ಮುಖ್ಯವಾಗಿ ಜನರ ಸ್ವಾಸ್ಥ್ಯದ ದೃಷ್ಟಿಯಿಂದ, ಆರೋಗ್ಯದ ದೃಷ್ಟಿಯಿಂದ, ಅದರಲ್ಲೂ ವಿಶೇಷವಾಗಿ ಯುವಕರ ಒಂದು ಸ್ವಾಸ್ಥ್ಯದ ದೃಷ್ಟಿಯಿಂದ ಏನು ಅನೇಕ ಯುವಕರು ಇವತ್ತು ತಂಬಾಕುವನ್ನ, ಸಿಗರೇಟ್ಗಳನ್ನು, ನಮಗೆಲ್ಲ ಗೊತ್ತಿರುವ ಹಾಗೆ ಸಿಗರೇಟನ್ನು ಈಗಾಗಲೇ ಸಾರ್ವಜನಿಕ ಸ್ಥಳದಲ್ಲಿ ಉಪಯೋಗ ಮಾಡ್ತಕ್ಕಂಥದ್ದನ್ನು ನಿಷೇಧ ಮಾಡಲಾಗಿದೆ. ಹಿಂದಿನ ಆ್ಯಕ್ಟ್ ಅಡಿಯಲ್ಲಿ ಮಾಡಲಾಗಿದೆ. ಮತ್ತು ಅನೇಕ ಬಾರ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಇವತ್ತು ಸಾರ್ವಜನಿಕವಾಗಿ ಸಿಗರೇಟ್ಗಳನ್ನು ಸೇದೋದಕ್ಕೆ ಅವಕಾಶ ಇಲ್ಲ. ಆದರೆ ಅನೇಕ ಬಾರು ಮತ್ತು ರೆಸ್ಟೋರೆಂಟ್ಗಳಲ್ಲಿ ಹುಕ್ಕಾ ಬಾರ್ಗಳಂತ ಒಂದು ಓಪನ್ ಮಾಡಿ ಅಲ್ಲಿ ಆ ಹುಕ್ಕಾ ಮುಖಾಂತರ ಅದು ನಿಕೋಟಿನ್ ಸೇರಿರ್ತಕ್ಕಂಥದ್ದು ಅದರಲ್ಲಿ ಇರ್ತದೆ. ಮತ್ತು ಅನೇಕ ಹುಕ್ಕಾಗಳಲ್ಲಿ ಮಾದಕ ವಸ್ತುಗಳು ಕೂಡ ಸೇರಿಸ್ತಕ್ಕಂಥದ್ದು ಇರ್ತದೆ. ಅದು ಯಾರು ಕೂಡ ಸರಿಯಾಗಿ ಗೊತ್ತೂ ಆಗೋದಿಲ್ಲ. ಆ ಕಾರಣದಿಂದ ಸಾರ್ವಜನಿಕ ಸ್ಥಳಗಳಲ್ಲಿ ಈ ಹುಕ್ಕಾ ಬಾರ್ಗಳನ್ನು ನಾವು ಅದಕ್ಕೆ ನಿಷೇಧ ಮಾಡಬೇಕು ಅಂತ ಹೇಳಿ ಯಾವುದೇ ಒಂದು ಹೋಟೆಲ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಬಾರ್ ಆಗಿರ್ಬೋದು ಅಲ್ಲೆಲ್ಲ ಈ ಒಂದು ಹುಕ್ಕಾವನ್ನು ನಡೆಸ್ತಕ್ಕಂಥದ್ದಕ್ಕೆ ನಾವು ಸಂಪೂರ್ಣವಾಗಿ ನಿಷೇಧ ಮಾಡ್ತಾ ಇದ್ದೀವಿ. ಹುಕ್ಕಾ ಬಾರ್ಗಳನ್ನು, ಸಿಗರೇಟ್ಗಳನ್ನು 18 ವರ್ಷಕ್ಕಿಂತ ಕಮ್ಮಿ ಇರೋರಿಗೆ ಮಾರಬಾರ್ದು ಅಂತ ಇತ್ತು. ಅದನ್ನು ಈಗ ನಾವು 21 ವರ್ಷಕ್ಕೆ ಏರಿಸಿದ್ದೀವಿ. 21 ವರ್ಷಕ್ಕಿಂತ ಕಮ್ಮಿ ಇರೋರಿಗೆ ಸಿಗರೇಟ್ಗಳನ್ನು ಮಾರಾಟ ಮಾಡಬಾರ್ದು ಅಂತಲೂ ಹೇಳಿದ್ದೀವಿ. ಆ ಸಿಗರೇಟುಗಳು